ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು KCD ಬಗ್ಗೆ ಅಪ್ಡೇಟ್ ಕೇಳ್ತಿದ್ದೀರಾ, ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದ್ರೆ ಡೈಲಿ ನಿಮಗೆ KCT ನೀಟು ಮತ್ತು ಯುವ ನಿಧಿ ಬಗ್ಗೆ ಅಪ್ಡೇಟ್ ತಿಳಿಸ್ಕೊಡ್ತಾನೆ ಇರ್ತೀನಿ. ಸೊ ಮೊದಲನೇದಾಗಿ ತುಂಬಾ ಜನ ಕೇಳ್ತಿರುವಂಥದ್ದು ಏನಪ್ಪ ಅಂದ್ರೆ ಆಪ್ಷನ್ ಎಂಟ್ರಿ ಬಗ್ಗೆ. ಆಪ್ಷನ್ ಎಂಟ್ರಿ ಬಂದು ಇವತ್ತು 1 ಗಂಟೆಗೆ ಲಾಸ್ಟ್ ಇದೆ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಇವತ್ತು 1 ಗಂಟೆ ಒಳಗೆ ಆಪ್ಷನ್ ಎಂಟ್ರಿ ಮಾಡಬೇಕಾಗಿರುತ್ತೆ. ಯಾವುದೇ ಕಾರಣಕ್ಕೂ ಡೇಟ್ ಎಕ್ಸ್ಟೆಂಡ್ ಮಾಡಲ್ಲ ಅಂತಾನು ಕೂಡ ಹೇಳಿದ್ದಾರೆ. ಒಂದು ವೇಳೆ ನನ್ನ ಡೇಟ್ ಎಕ್ಸ್ಟೆಂಡ್ ಆಯಿತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ. ಸದ್ಯದ ಮಟ್ಟಿಗೆ ನೋಡ್ಕೊಳ್ಳೋದಾದ್ರೆ ಯಾವುದೇ ಕಾರಣಕ್ಕೂ ಡೇಟ್ ಎಕ್ಸ್ಟೆಂಡ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಇದರ ಒಂದು ರಿಸಲ್ಟ್ ಬಂದ್ಬಿಟ್ಟು ಇದು ಫೈನಲ್ ರಿಸಲ್ಟ್ ಆಗಿರಲ್ಲ. ಇವತ್ತು 29ನೇ ತಾರೀಕು ರಿಲೀಸ್ ಮಾಡ್ತಾರೆ ನೋಡಿ, ಅದು ಪ್ರಾವಿಷನಲ್ ರಿಸಲ್ಟ್ ಆಗಿರುತ್ತೆ. ಅಂದರೆ ಒಂದು ತಾತ್ಕಾಲಿಕ ರಿಸಲ್ಟ್ ಆಗಿರುತ್ತೆ. ಯಾವಾಗ 29 ಆದಮೇಲೆ ನೆಕ್ಸ್ಟ್ ಡೇನೇ ರಿಲೀಸ್ ಮಾಡ್ಬೋದು, ಒಂದು 2 ದಿವಸ ಟೈಮ್ ತೊಗೋಬೋದು, ಹೇಳೋಕ್ಕಾಗಲ್ಲ. ಸೊ ಅದಾದಮೇಲೆ ನಿಮಗೆ ಸ್ಲೈಟಾಗಿ ಚೇಂಜ್ ಆಗುತ್ತೆ. ಅದು ನಿಮ್ಮ ಒಂದು ಫೈನಲ್ ರಿಸಲ್ಟ್ ಆಗಿರುತ್ತೆ. ಓಕೆನಾ? ಸೇಮ್ ಫಸ್ಟ್ ರೌಂಡಲ್ಲಿ ಹೆಂಗೆ ನಡೀತೋ ಅದೇ ರೀತಿಯೇ ಸೆಕೆಂಡ್ ರೌಂಡಲ್ಲಿ ನಡೆಯುತ್ತೆ ಅಂತಲೇ ಹೇಳ್ಬೋದು. ಏನಕ್ಕೆ ಡಿಲೇ ಅಂತ ಬರ್ತಿದೆ? 29ನೇ ತಾರೀಕು ಪರ್ಫೆಕ್ಟ್ ಡೇಟ್ ಕೊಟ್ಟಿದ್ದಾರೆ. 1 ಗಂಟೆ ಒಳಗೆ ನಿಮಗೆ ಪ್ರೊವಿಷನಲ್ ರಿಸಲ್ಟ್ನ ಬಿಡ್ತೀವಿ ಅಂತ ಹೇಳಿ. ಸೊ ನಂತರ ತಿಳಿಸಲಾಗುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಕಾಲಮ್ನಲ್ಲಿ ಕೊಟ್ಟಿದ್ದಾರೆ. ಏನಕ್ಕೆ ಆ ಥರ ಕೊಟ್ಟಿದ್ದಾರೆ ಅಂದರೆ ಆಲ್ ಇಂಡಿಯಾ ಕೌನ್ಸಿಲಿಂಗು MCC ಕೌನ್ಸಿಲಿಂಗ್ ಅವ್ರದ್ದು ಕೂಡ ರಿಸಲ್ಟ್ ಬರಬೇಕಲ್ವಾ, ಅದನ್ನು ಫಾಲೋ ಅಪ್ ಮಾಡಬೇಕು KAN ಅವರು. ಸೊ ಹಾಗಾಗಿ ಅದನ್ನು ಕೂಡ ಡಿಲೇ ಆಗ್ತಿದೆ. 29ನೇ ತಾರೀಕು ನಿಮ್ಮ ಒಂದು ಆಲ್ಮೋಸ್ಟ್ ಒಂದು 80-90% ಕನ್ಫರ್ಮ್ ಅಂದ್ಕೊಳ್ಳಿ ಅದೇ ರಿಸಲ್ಟೇನೆ. ಸೊ ಅದಾದಮೇಲೆ ಬರುತ್ತೆ ನೋಡಿ, ಅದು ಫೈನಲ್ ರಿಸಲ್ಟ್ ಆಗಿರುತ್ತೆ. ಅಲ್ಲೂ ಕೂಡ ನಿಮ್ಗೆ ಇಲ್ಲಿ ಸೀಟ್ಸ್ಗಳು ಚೇಂಜ್ ಆಗ್ಬೋದು. ಇವಾಗೇನು ಫಸ್ಟ್ ರೌಂಡಲ್ಲಿ SNK ಕೋಟಾ ಸಿಕ್ಕಿರುತ್ತೆ ನಿಮಗೆ, ಸೆಕೆಂಡ್ ರೌಂಡಲ್ಲೂ ಕೂಡ SNK ಕೋಟಾ ಸಿಕ್ತು ಅಂತ ಹೇಳೋದಾದ್ರೆ ಅದೃಷ್ಟ ಮಾಡಿದ್ರಿ. ಒಂದು ವೇಳೆ ನೀವು ಆ್ಯಡ್ ಮಾಡಿರುವಂಥ ಒಂದು ಕಾಲೇಜಸಲ್ಲಿ ಇವಾಗ ಏನು ಫಸ್ಟ್ ರೌಂಡಲ್ಲಿ ಸೆಲೆಕ್ಟ್ ಆಗಿರುತ್ತೆ ನೋಡಿ, ಆ ಒಂದು ಕಾಲೇಜ್ ಬಿಟ್ಟು ಸೆಕೆಂಡ್ ರೌಂಡಲ್ಲಿ ನೀವು ಆ್ಯಡ್ ಮಾಡಿರುವಂಥ ಒಂದು ಕಾಲೇಜಲ್ಲಿ SNK ಕೋಟಾ ಇತ್ತು ಅಂತ ಹೇಳೋದಾದರೆ ಖಂಡಿತವಾಗ್ಲೂ ಕೂಡ ನಿಮಗೆ ಅಲಾಟ್ಮೆಂಟ್ ಆಗುತ್ತೆ. ಅದು ನಿಮ್ಮ ಒಂದು ಕಟ್ ಆಫ್ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ಇವೆಲ್ಲನೂ ಕೂಡ ನೋಡಿಕೊಂಡು SNK ಕೋಟಾನ ಅಲಾಟ್ ಮಾಡ್ತಾರೆ ನಿಮಗೆ. ಓಕೆನಾ? ಸೊ ತುಂಬ ಜನ ಇದೇ ಡೌಟ್ನ ಕೇಳಿದ್ರು ನಿನ್ನೆ ಎಲ್ಲ ಕಮೆಂಟ್ ಬಾಕ್ಸಲ್ಲಿ, ಅದಕ್ಕೋಸ್ಕರನೇ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಒಂದು ವೇಳೆ ನಿಮಗೆ SNK ಕೋಟಾ ಸಿಕ್ತು ಅಂತ ಹೇಳೋದಾದರೆ ಖಂಡಿತವಾಗ್ಲೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅವತ್ತಿನ ದಿವಸ. ಓಕೆನಾ? ಸೊ ಇವಾಗ ಇನ್ನೇನು ಅಪ್ಡೇಟ್ ಬಂತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಅಪ್ಡೇಟ್ ಮಾಡ್ತೀನಿ. ದಯವಿಟ್ಟು ಇವತ್ತು 1 ಗಂಟೆ ಒಳಗೆ ರೀಆರ್ಡರ್ ಮಾಡಬೇಕಾ. ಮತ್ತು ತುಂಬ ಜನ ಮಿಸ್ಟೇಕ್ ಮಾಡ್ತಿರೋದು, ಪ್ರೀವಿಯಸ್ ವಿಡಿಯೋದಲ್ಲೂ ಹೇಳಿದ್ದೀನಿ ನಾನು. ಸೊ ನಂಬರ್ಸ್ಗಳನ್ನ ಸೆಲೆಕ್ಟ್ ಮಾಡ್ತಾರೆ ಪ್ರೀ ಆರ್ಡರ್ ಮಾಡಬೇಕಾದ್ರೆ, ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಲ್ಲ. ಸೊ ಯಾವುದೇ ಕಾರಣಕ್ಕೂ ಆ ಥರ ಮಾಡೋಕ್ಕೆ ಹೋಗಬೇಡಿ. ಅಪ್ಡೇಟ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ರೆ ಮಾತ್ರ ನಿಮಗೆಲ್ಲಿ ರೀಆರ್ಡರ್ ಆಗುತ್ತೆ. ಸೊ ಇದೊಂದು. ಮತ್ತು ನಿಮಗೆ ಸೆಕೆಂಡ್ ರೌಂಡಲ್ಲೂ ಕೂಡ ಸೀಟ್ ಸಿಗಲಿಲ್ಲ ಅಂತ ಹೇಳಿದ್ರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲೂ ಕೂಡ ಖಂಡಿತವಾಗ್ಲೂ ಸೀಟ್ ಸಿಗುತ್ತೆ. ಅಲ್ಲಿ ಅಗ್ರಿ ಮೇಲೆ ನೀವು ಕ್ಲಿಕ್ ಮಾಡಬೇಕಷ್ಟೇ. ಸೊ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಡ್ಯಾಶ್ ಬೋರ್ಡಲ್ಲೇ ನಿಮಗೆ ಬರುತ್ತೆ. ಅಗ್ರಿ ಮೇಲೆ ಕ್ಲಿಕ್ ಮಾಡಿದ್ರೆ ಮಾತ್ರನೇ ಸೀಟ್ ಅಲಾಟ್ಮೆಂಟ್ ಆಗುವಂಥದ್ದು. ಸೊ ಹಾಗಾಗಿನೇ ಒಂದು ವೇಳೆ ಫಸ್ಟ್ ರೌಂಡಲ್ಲಿ ನಿಮಗೆ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿದೆ ಅಂದರೆ ಅಲ್ಲಿ ಅಗ್ರಿ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಒಂದ್ಸತಿ ಅದನ್ನು ಚೆಕ್ ಮಾಡ್ಕೊಳ್ಳಿ ನೀವು. ಓಕೆನಾ? ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಏನೇನು ಅಪ್ಡೇಟ್ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ. ಜೈ ಹಿಂದ್, ವಂದೇ ಮಾತರಂ.